ದೇಹ ದೇಹ ಶರೀರ, ಅದರಲ್ಲಿ ಚಾಲಕ ಇದೆಯಲ್ಲ, ವಾಹನ ಚಲಿಸುವಂಥವರು, ಅದು ಆತ್ಮ. ಆತ್ಮ ಇಲ್ಲದಿದ್ದರೆ ಕಾರ್ ಹೇಗೆ ಹೋಗ್ತದೆ? ಡ್ರೈವರ್ ಇಲ್ಲ ಅಂದರೆ ಕಾರ್ ಹೇಗೆ ಹೋಗ್ತದೆ? ಹೌದಲ್ವಾ? ಹಾಂ, ಆತ್ಮ ಡ್ರೈವರು. ಹಾಗೆ ಡ್ರೈವರು ಇದ್ದು ಕಾರು ಇದೆ, ಪೆಟ್ರೋಲ್ ಇಲ್ಲ ಅಂದರೆ ಮೇಲಕ್ಕೆತ್ತಿ, ಪೆಟ್ರೋಲ್ ಇಲ್ಲ ಅಂದರೆ ನಾವು ತಿನ್ನುವ ಆಹಾರ ಇದೆಲ್ವಾ ಪೆಟ್ರೋಲ್. ಈ ಶರೀರ ನಮ್ಮದು ಒಂದು ಮೋಟಾರ್ ಕಾರ್, ಒಂದು ವಾಹನ ಇದ್ದಂಗೆ. ಆತ್ಮ ಡ್ರೈವರ್. ಹಾಗೆಯೇ ಆತ್ಮದಲ್ಲಿ ಮುಖ್ಯವಾಗಿ ಏನಿದೆ? ಮನಸ್ಸು, ಬುದ್ಧಿ, ಸಂಸ್ಕಾರ, ಸೂಕ್ಷ್ಮ ಶಕ್ತಿಗಳು. ಆತ್ಮ ಒಂದು ಚೈತನ್ಯ ಶಕ್ತಿ, ಶರೀರ ಜಡ. ಈ ಶರೀರ ವಿನಾಶಿ, ಶರೀರ ಅನ್ನೋದು ವಿನಾಶಿ, ಹೋಗ್ತದೆ. ಒಂದು ಭೂಮಿಗೆ ಹಾಕ್ಬಿಡ್ತಾರೆ, ಆತ್ಮ ಹೊರಟೋದ್ರೆ ಸತ್ತೋದಂತ. ಒಂದು ಭೂಮಿಯಲ್ಲಿ ಹಾಕ್ಬಿಡ್ತಾರೆ, ಗೊಬ್ಬರ ಆಗುತ್ತೆ, ಇಲ್ಲಾಂದರೆ ಬೆಂಕಿಗೆ ಹಾಕ್ತಾರೆ, ಬೂದಿ ಆಗುತ್ತೆ, ಅಷ್ಟೇ, ಇನ್ನೇನಿಲ್ಲ. ಆತ್ಮ ಎಲ್ಲಿ ಹೋಯ್ತು? ಆತ್ಮ ಅಮರ, ಅವಿನಾಶಿ, ಅಜರ. ಅವಿನಾಶಿ, ಶರೀರ ವಿನಾಶಿ. ಶರೀರ ಒಂದು ದಿವಸ ಹೊರಟು ಹೋಗ್ತದೆ. ಆತ್ಮ ಸದಾ ಅಮರ, ಅವಿನಾಶಿ. ಆತ್ಮನಲ್ಲಿ 7 ಗುಣಗಳಿವೆ: ಜ್ಞಾನ, ಪವಿತ್ರತಾ, ಶಾಂತಿ, ಸುಖ, ಪ್ರೇಮ, ಶಕ್ತಿ, ಆನಂದ. 7 ಗುಣಗಳಿಂದ ಕೂಡಿದೆ ಆತ್ಮ. ಸತ್ವಪ್ರಧಾನ ಆತ್ಮ ಅಂತೀವಿ. ಆತ್ಮ ಚೈತನ್ಯ ಶಕ್ತಿ, ಶರೀರ ಜಡ ಅಥವಾ ವಿನಾಶಿ. ಹೇಗೆ ಈ ಮಂದಿರದಲ್ಲಿ ಅಲ್ಲಿ ಮೂರ್ತಿ ಇದೆಯಲ್ಲ, ಒಂದು ದೇವಿ ಇದೆ, ಹಾಗೆ ಈ ಶರೀರನೂ ಒಂದು ಮಂದಿರ. ಆತ್ಮ ಅನ್ನೋದು ಚೈತನ್ಯ ಮೂರ್ತಿ, ಚೈತನ್ಯ. ಯಾವಾಗ ದಿವ್ಯ ಗುಣಗಳು ತುಂಬಿದಾಗ, ದೇವತೆಗಳಲ್ಲಿ ದಿವ್ಯ ಗುಣಗಳಿರ್ತದೆ. ದಿವ್ಯ ಗುಣಗಳಿರುವುದಕ್ಕೆ ಏನಂತೀವಿ? ದೇವ ಮಂದಿರ. ಈ ಶರೀರ ಒಂದು ಮಂದಿರ, ಶರೀರ ಮಂದಿರ. ಆತ್ಮ ಅನ್ನೋದು ಚೈತನ್ಯ ಮೂರ್ತಿ, ದೇವಿ. ನಾನು ದೇವಾತ್ಮ, ಪರಮಾತ್ಮನ ಮಗು, ದೇವತಾ, ದೇವತೆ. ಅದು ಗುಣದಲ್ಲಿ ಕಂಡು ಬಂದಾಗ ಆಗೋದು. ಯಾವಾಗ ಪರಮಾತ್ಮ ನೆನಪು ಮಾಡ್ತಾ ಮಾಡ್ತಾ ಯೋಗ ಮಾಡ್ತೀವಿ ಅಲ್ವಾ, ಮೆಡಿಟೇಷನ್, ಆಗ ಗುಣಗಳ ಭಂಡಾರ, ಗುಣ ಸಾಗರ, ಆ ಪರಮಾತ್ಮನಿಂದ ಗುಣಗಳೆಲ್ಲ ತುಂಬಿದಾಗ ನಮ್ಮ ಗುಣಗಳೆಲ್ಲ ದಿವ್ಯ ಗುಣಗಳು ಕಂಡು ಬಂದಾಗ ದೇವತೆಗಳಾಗ್ತವೆ. ಹಾಗೆ ಈ ಶರೀರವನ್ನು ಮನೆಯ ಓನರೇ ಅವ್ರದ್ದು, ಓನರೇ ಬೇರೆ, ಮನೆ ಬೇರೆ ಅಲ್ವಾ? ಶರೀರನೇ ಬೇರೆ, ಆತ್ಮನೇ ಬೇರೆ. ಶರೀರ ಜಡ, ಪಂಚತತ್ವಗಳಿಂದ ಆಗಿರೋಂಥ ಒಂದು ಗೊಂಬೆ. ಆತ್ಮ ಚೈತನ್ಯ ಶಕ್ತಿ, ಒಂದು ಶಕ್ತಿ, ಜೀವಶಕ್ತಿ, ಚೈತನ್ಯ ಶಕ್ತಿ. ಆತ್ಮ ನೋಡಲಿಕ್ಕೆ ಹೇಗಿದೆ? ಅಲ್ಲಿ ದೀಪ ಉರಿತಾ ಇದೆ ಅಲ್ವಾ, ಜ್ಯೋತಿ ಉರಿತಾ ಇದೆ ಅಲ್ವಾ, ನೋಡಿ. ಹಾಗೆ ಈ ಶರೀರ ಒಂದು ದೀಪ ಸ್ತಂಭ ಅಂದ್ಕೊಳ್ಳಿ. ದೀಪ, ಜ್ಯೋತಿನೇ ಬೇರೆ, ದೀಪನೇ ಬೇರೆ. ಜ್ಯೋತಿನ ನೀವು ಹೀಗೆ ಬತ್ತಿ ಹೀಗೆ ಇಟ್ಕೊಳ್ಳಿ, ದೀಪನೇ ಬೇರೆ ಅಲ್ವಾ? ಹಾಗೆ ಈ ಶರೀರನೂ ಒಂದು ದೀಪದಾಗೆ, ಆತ್ಮ ಇಲ್ಲಿ ಹೊಳೆಯುವಂತಹ ಚೈತನ್ಯ ಶಕ್ತಿ ಅಥವಾ ಹೊಳೆಯುವಂತಹ ಒಂದು ದಿವ್ಯ ಜ್ಯೋತಿ ಆತ್ಮ. ಈ ಶರೀರ ಹೇಗೆ ಒಂದು ಡಬ್ಬ ಇರ್ತದಲ್ವಾ, ನೀವು ಚಿನ್ನ ಅಥವಾ ವಜ್ರ ಎಲ್ಲ ತಗೊಳಕ್ಕೆ ಹೋಗ್ತೀರಾ, ಅಲ್ಲಿ ಹೋದಾಗ ಆ ವಜ್ರ ಡಬ್ಬನೇ ಬೇರೆ, ವಜ್ರದ ಉಂಗುರ ಅಥವಾ ವಜ್ರದ ಮೂಗುತಿ, ವಜ್ರ ತಗೊಳ್ಳೋದೇ ಬೇರೆ, ವಜ್ರನೇ ಬೇರೆ, ಆ ಡಬ್ಬಿನೇ ಬೇರೆ ಅಲ್ವಾ? ಹಾಗೆ ಈ ಶರೀರ ಒಂದು ಡಬ್ಬ, ಅದರಲ್ಲಿ ಆತ್ಮ ಅನ್ನೋದು ವಜ್ರ. ಆತ್ಮ ವಜ್ರ ಯಾಕೆ? ಚೈತನ್ಯ, ಅಮರ. 84 ಜನ್ಮಗಳ ಪಾತ್ರ ಇದೆ. ಮ್ಯಾಕ್ಸಿಮಮ್ ಅಂದರೆ 84 ಜನ್ಮ, ಕಡಿಮೆ ಅಂದರೆ 1. ನಮ್ಮದು ಆತ್ಮ ಇಷ್ಟು ಸ್ವಚ್ಛ ಅಂದರೆ ಕ್ಲೀನ್ ಆ್ಯಂಡ್ ಕ್ಲಿಯರ್, ಸ್ಪಷ್ಟವಾಗಿದೆ. ಮನಸ್ಸು ಶುದ್ಧವಾಗಿತ್ತು. ಒಬ್ಬ ಪರಮಾತ್ಮಂದೇ ನೆನಪು ಮಾಡ್ತಾ ಇದ್ದಾಗ ಮನಸ್ಸು ಶುದ್ಧವಾಗಿರ್ತದೆ. ಮನಸ್ಸು ಬುದ್ಧಿ ಸ್ವಚ್ಛವಾಗಿದ್ದಾಗ ಏನಾಗ್ತದೆ? ಆತ್ಮ ವಜ್ರದಾಗೆ. ವಜ್ರ ನೋಡಿ, ಒಂದು ವಜ್ರ ಹೀಗಿಟ್ಟಾಗ ಸೂರ್ಯನ ಬೆಳಕಲ್ಲಿ ಹೇಗೆ ಹೊಳಿತದೆ ಅಲ್ವಾ? ಹಾಗೆ ನಾನು ಆತ್ಮ ವಜ್ರ ಅಂದಾಗ ಪರಮಾತ್ಮ ನೆನಪಿನಲ್ಲಿ ಪರಮಾತ್ಮನು ವಜ್ರ ಥರನೇ. ನಮ್ಮ ಆತ್ಮನಲ್ಲಿ ಎಲ್ಲ ವಸ್ತು, ವೈಭವ, ವ್ಯಕ್ತಿ, ನಾಮ, ಶಾನ್ ಏನೆಲ್ಲ ಬೇಕು ಅಂತ ಇರ್ತಾರೆ. ಆವಾಗ ಕಲೆ ಆಗ್ತದೆ. ಆತ್ಮಕ್ಕೆ ಕಲೆ, ಮನಸ್ಸು ಕಲೆ ಆಯಿತು, ಕಲೆ ಆಗ್ತದೆ. ಅದನ್ನು ತೆಗಿಲಿಕ್ಕೆ ಯೋಗ ಮಾಡೋದು ನಾವು. ಆತ್ಮ ಅನ್ನೋದು ಏನಾಗಿದೆ? ಒಂದು ದಿವ್ಯ ಜ್ಯೋತಿ, ದಿವ್ಯ ಶಕ್ತಿ. ಆತ್ಮ ಅಮರ. ಆತ್ಮನಲ್ಲಿ 7 ಗುಣಗಳಿವೆ. ಯಾವುದೆಲ್ಲ ಹೇಳಿ? ಮನುಷ್ಯರಿಗೆ ಎಲ್ರಿಗೂ ಶಾಂತಿ ಬೇಕು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. 3 ಅರ್ಥ ಇದೆ ಅದರಲ್ಲಿ. ನನ್ನ ಆತ್ಮ ಶಾಂತಿ ಸ್ವರೂಪ. ಶರೀರ ಬಿಟ್ಟಾಗಲೂ ಶಾಂತಿ, ಶರೀರನೂ ಶಾಂತಿ, ಆತ್ಮನೂ ಶಾಂತಿ. ಮಾತಾಡೋದಿಲ್ಲ ನೋಡಿ. ಆತ್ಮ ಹೊರಟೋಯ್ತು, ಅಲ್ಲೆಲ್ಲ ಬಂದವರು ಏನು ಮಾಡ್ತಾರೆ? 2 ನಿಮಿಷ ಶಾಂತಿಗಾಗಿ ಯೋಗ ಪ್ರಾರ್ಥನೆ ಮಾಡಿ ಅಂತಾರಲ್ವಾ? ಆತ್ಮ ಶಾಂತಿ ಸ್ವರೂಪ, ಮೂಲ ಧರ್ಮ, ಮೂಲ ಗುಣ ಅದು. ಹಾಗೆಯೇ
ತಂದೆ ಶಾಂತಿ ಸಾಗರ ಪರಮಾತ್ಮ. ಮೂರನೇದು ಶಾಂತಿಧಾಮ ಪರಂಧಾಮ ಅಥವಾ ಮೂಲವತನ, ಆತ್ಮಗಳ ಲೋಕ, ಬ್ರಹ್ಮಲೋಕ, ಬ್ರಹ್ಮತತ್ವ ಹೇಳ್ತೀವಲ್ಲ, ಶಾಂತಿಧಾಮ ಅಂತೀವಿ. 3 ಓಂ ಶಾಂತಿ ಹೇಳ್ತೀವಿ. ಒಂದು ಓಂ ನನ್ನ ಆತ್ಮ ಶಾಂತಿ, ಇನ್ನೊಂದು ಪರಮಾತ್ಮ ಶಾಂತಿ ತಂದೆ ಶಾಂತಿ ಸಾಗರ, ಇನ್ನೊಂದು ನಮ್ಮ ಮನೆ ಶಾಂತಿಧಾಮ. ಅಲ್ಲಿ ಶರೀರ ಇಲ್ಲ, ಮಾತಾಡ್ಲಿಕ್ಕೆ ಬಾಯಲ್ಲಿ ಏನಿಲ್ಲ. ಆತ್ಮಗಳು ಹೇಗೆ ಆಕಾಶದಲ್ಲಿ ನಕ್ಷತ್ರಗಳು ಹೊಡಿತಾ ಇರ್ತದೆ, ಚಂದ್ರಮ ಇರ್ತದೆ ನೋಡಿ ಹೊಡಿತಾ ಇರ್ತದೆ, ಹಾಗೆ ಪರಂಧಾಮ ಅದು ಚೈತನ್ಯ. ಇವು ನಕ್ಷತ್ರಗಳೆಲ್ಲ ಜಡ. ಪರಂಧಾಮದಲ್ಲಿ ಪರಮಧಾಮ ಶ್ರೇಷ್ಠಧಾಮ, ಪರಮ ಆತ್ಮ, ಪರಮ ಪ್ಲಸ್ ಆತ್ಮ, ಪರಮಾತ್ಮ, ಪರಮಾತ್ಮನ ನಿವಾಸ ಸ್ಥಾನ, ಆತ್ಮಗಳ ನಿವಾಸ ಸ್ಥಾನ ಶಾಂತಿಧಾಮ. ಅಲ್ಲಿ ಸದಾ ಶಾಂತಿಯೇ ಇರ್ತದೆ. 3 ಓಂ ಶಾಂತಿದ ಅರ್ಥ ಆಯ್ತಲ್ವಾ? ಬೆಳಿಗ್ಗೆ ಇದ್ದಾಗ ನಾವು ಓಂ ಶಾಂತಿ, ಪರಮಾತ್ಮನಿಗೆ ಗುಡ್ ಮಾರ್ನಿಂಗ್ ಬಾಬಾ, ಬಾಬಾ ಅಂದರೆ ತಂದೆ, ಶಿವಬಾಬಾ ನೆನಪು ಮಾಡಬೇಕು. ಮಲಗುವಾಗ ಹಾಗೆ ಗುಡ್ ನೈಟ್ ಬಾಬಾ, ಬಾಬಾ ಶಿವಪ್ಪ ಅಂತೇವಲ್ಲ, ಶಿವಪ್ಪ ಅಥವಾ ತಂದೆ, ತಂದೆಗೆ ನಾವು ಹಾಗೆ ಹೇಳೋದು. ಆತ್ಮ ಅಮರ, ಪರಮಾತ್ಮನೂ ಅಮರ. ನಾನು ಯಾರು, ನನ್ನ ರೂಪ ಯಾವುದು, ನನ್ನ ಮನೆ ಯಾವುದು, ನನ್ನ ಕರ್ತವ್ಯ ಏನು, ಹಾಗೆ ಪರಮಾತ್ಮನಿಗೂ ಅಷ್ಟೇ. ನಾನು ಯಾರು, ನನ್ನ ಆತ್ಮ. ಪರಮಾತ್ಮ ಯಾರು, ಶಿವ. ಅವರ ರೂಪ ಜ್ಯೋತಿ ಸ್ವರೂಪ. ಸೂರ್ಯ ಹೇಗಿರ್ತಾರೆ, ನಕ್ಷತ್ರನ ಹೊಳೆಯುವಂಥ ಒಂದು ಜ್ಯೋತಿ, ಆತ್ಮ ಜ್ಯೋತಿ. ಪರಮಾತ್ಮನ ಪರಂಜ್ಯೋತಿ ಜ್ಯೋತಿ. ನನ್ನ ರೂಪ ಜ್ಯೋತಿ ಸ್ವರೂಪ. ನಾನು ಎಲ್ಲಿಂದ ಬಂದೆ, ಪರಂಧಾಮದಿಂದ. ಈ ಸಾಕಾರ ಲೋಕ ಅಂತೀವಿ, ಕರ್ಮಕ್ಷೇತ್ರ, ಕರ್ಮ ಮಾಡಲಿಕ್ಕೆ ಬಂದಿದ್ದೀವಿ. ಪರಮಾತ್ಮನು ಬರ್ತಾರೆ ಪರಂಧಾಮದಿಂದ. 5000 ವರ್ಷದಲ್ಲಿ, ಕೊನೆಯ 100 ವರ್ಷದಲ್ಲಿ, ಅವರ ಸಮಯದಲ್ಲಿ ಬರ್ತಾರೆ. ಸಂಗಮ ಯುಗ ಅಂತೀವಿ, ಸಂಗಮ ಯುಗದಲ್ಲೇ ಬರ್ತಾರೆ. ನಮ್ಮ ಮನೆ ಪರಂಧಾಮ, ಪರಮಾತ್ಮನ ಮನೆಯೂ ಪರಂಧಾಮ. ಪರಮಾತ್ಮನು ಬರ್ತಾರೆ. ಯಾಕೆ? ಪತಿತರಿಂದ ಪಾವನ ಮಾಡಲು, ಮನುಷ್ಯರನ್ನು ದೇವತೆಯಾಗಿ ಮಾಡಲು, ಸ್ವರ್ಗ ಸ್ಥಾಪನೆ ಮಾಡಲು, ಎಲ್ಲರಿಗೆ ದುಃಖ ಹರ್ತ ಸುಖ ಕರ್ತ, ಎಲ್ಲರ ದುಃಖ ದೂರ ಮಾಡಿ ಸುಖವನ್ನು ಕೊಡುವಂಥ ತಂದೆ ಈ ಧರಣಿ ಮೇಲೆ ಬರ್ತಾರೆ. ಬಂದಿದ್ದಾರೆ, ಈಗ ಹೋಗೋ ಸಮಯ. ಅದಕ್ಕೆ ನಾವು ಸೌಭಾಗ್ಯಶಾಲಿಗಳು, ನಾವು ಭಾಗ್ಯಶಾಲಿಗಳು. ಯಾಕೆ ಹೇಳಿ? ಕೊನೆಯ ಸಮಯದಲ್ಲಿ ನಮಗೆ ಭಗವಂತ ಸಿಕ್ಕಿದ್ರು. ನನ್ನ ಆತ್ಮ, ನಮ್ಮ ತಂದೆ ಪರಮಾತ್ಮ ಅಮರ, ಅವಿನಾಶಿ. ಹಾಗಾಗಿ ನಮ್ಮ ಮನೆ